Hello everyone, welcome to Maths class 7th standard part 2. Let's continue with the lesson Visualizing Solid Shapes. Exercise 15.1 second question ನೋಡೋಣ. Dice are cubes with dots on each face. Opposite faces of a die always have a total of 7 dots on them. Here are 2 nets to make dice. The numbers inserted in each square indicate the number of dots in that box. ಈ ಡೈಸ್ ಅಂದರೆ ಏನು ಅಂದರೆ ನಾವು ಆಟ ಆಡ್ತೀವಲ್ಲ ಡೈಸು, ಹಾವು ಏಣಿ ಆಟದಲ್ಲಿ ಆಗಿರ್ಬೋದು, ಲೂಡೋ ಆಗಿರ್ಬೋದು, ಆ ಡೈಸಲ್ಲಿ ಅದು ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಸೊ ಆಪೋಸಿಟ್ ಸೈಡಲ್ಲಿ ಏನು ಬರುತ್ತೆ ಅಂದರೆ ಆ ಎರಡೂ ನಂಬರನ್ನು ಆ್ಯಡ್ ಮಾಡಿದ್ರೆ ನಮಗೆ 7 ಬರೋ ಥರ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋವಂಥ ನೆಟ್ಟನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಆಲ್ರೆಡಿ ಕೆಲವೊಂದು ನಂಬರ್ಸನ್ನು ಕೊಟ್ಟಿದ್ದಾರೆ, ಉಳಿದಿರೋ ನಂಬರ್ಸನ್ನು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಇನ್ಸರ್ಟ್ ಸೂಟಬಲ್ ನಂಬರ್ಸ್ ಇನ್ ದ ಬ್ಲ್ಯಾಂಕ್ಸ್, ರಿಮೆಂಬರಿಂಗ್ ದಟ್ ದ ನಂಬರ್ ಆನ್ ದ ಆಪೋಸಿಟ್ ಫೇಸಸ್ ಶುಡ್ ಟೋಟಲ್ ಟು 7. ಈಗ 6 ಇದೆ ಅಂದರೆ 6ನ ಆಪೋಸಿಟು 1 ಬರಬೇಕು. ಸೊ 6 + 1 7 ಈ ರೀತಿಯಲ್ಲಿ ಆಪೋಸಿಟ್ ಸೈಡ್ಸಲ್ಲಿ ಟೋಟಲ್ಲು 7 ಬರೋ ರೀತಿಯಲ್ಲಿ ನಾವು ಈ ಡೈಸನ್ನು ಅಂದರೆ ಈ ನೆಟ್ ಏನಿದೆ ಈ ನೆಟ್ಟನ್ನು ಕ್ಯೂಬ್ ಶೇಪಲ್ಲಿ ನಾವು ಇಮ್ಯಾಜಿನ್ ಮಾಡಿಕೊಂಡು ನಂಬರ್ಸ್ ಎಲ್ಲೆಲ್ಲಿಗೆ ಬರುತ್ತೆ ಅನ್ನೋದನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ನಾವು ಬ್ಯಾಕ್ ಸೈಡ್ ಅಂತ ತಗೊಳ್ಳೋಣ, ಬೇಸ್ ಅಂತ ತಗೊಳ್ಳೋಣ. ಓಕೆನಾ, ಇದು ಬೇಸ್ ಆದರೆ ಇದನ್ನು ನಾವು ಇವಾಗ ಫೋಲ್ಡ್ ಮಾಡಿದ್ರೆ ಇದು ಫ್ರಂಟ್ ಸೈಡಿಗೆ ಬರುತ್ತೆ. ಓಕೆನಾ, ಸೊ ಈಗ ನೆಕ್ಸ್ಟು ಇದನ್ನು ನಾವು ಈ ರೀತಿ ಮೇಲ್ಗಡೆ ಎತ್ತಿದ್ರೆ ಇದು ಎಲ್ಲಿಗೆ ಬರುತ್ತೆ, ಲೆಫ್ಟ್ ಸೈಡಿಗೆ ಬರುತ್ತೆ. ಓಕೆ, ಈ ಪೋರ್ಷನನ್ನು ಮೇಲ್ಗಡೆ ಫುಲ್ ಎತ್ತಿದ್ರೆ ಇದು ಲೆಫ್ಟ್ ಸೈಡಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿರೋದು ಫೋಲ್ಡ್ ಆಗಿ ಎಲ್ಲಿಗೆ ಬರುತ್ತೆ, ಇದು ಟಾಪಿಗೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ಇದೆಲ್ಲಿಗೆ ಬರುತ್ತೆ, ಟಾಪಿಂದ ಇದು ಟಾಪಿಗೆ ಬಂದರೆ ಇನ್ನು ಉಳಿದಿರೋದು ಈ ಕಡೆ ರೈಟ್ ಸೈಡಿಗೆ ಬರುತ್ತೆ. ಓಕೆ, ಇದು ರೈಟ್ ಸೈಡಿಗೆ ಬಂದರೆ ಇದನ್ನು ಹಿಂದೆ ಕಡೆ ಫೋಲ್ಡ್ ಮಾಡಿದ್ರೆ ಇದು ಬ್ಯಾಕ್ ಸೈಡಿಗೆ ಹೋಗುತ್ತೆ. ಸೊ ಇವಾಗ ಇದಿಷ್ಟು ಗೊತ್ತಾಯ್ತಲ್ವಾ. ಇದು ಫ್ರಂಟ್ ಸೈಡಿಗೆ ಬಂದರೆ ಬ್ಯಾಕ್ ಸೈಡ್ ಎಲ್ಲಿದೆ, ಇದು ಫ್ರಂಟ್ ಸೈಡಿಗೆ ಬಂದರೆ ಬ್ಯಾಕ್ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿಗೀಗ 1 ಅಂತ ಬರಿತೀವಿ. ಓಕೆನಾ, ಇದು ಬೇಸ್ ಆದರೆ ನೋಡಿ ಇದು ಲೆಫ್ಟ್ ಸೈಡಿಗೆ ಬರುತ್ತೆ. ಟಾಪಿಗೆ ಬರೋ ಅಂಥದ್ದು ಯಾವುದು, ಇದು. ಸೊ 5ಗೆ ಆಪೋಸಿಟ್ ಏನು, 5 + 2 ಈಸ್ 7. ಸೊ 2 ಇಲ್ಲಿಗೆ ಬರುತ್ತೆ. ಓಕೆನಾ, ನೆಕ್ಸ್ಟು ಲೆಫ್ಟ್ಗೆ ಆಪೋಸಿಟ್ ಯಾವುದು, ರೈಟು. 4 ಇಲ್ಲಿಗೆ ಬಂದರೆ ರೈಟ್ ಸೈಡಿಗೆ ಬರೋ ಅಂಥದ್ದು 4ಗೆ ಆಪೋಸಿಟ್ಟು ರೈಟ್ ಸೈಡಲ್ಲಿ 3. 4 + 3 7, 5 + 2 7, 6 + 1 7. ಇದು ಒಂದು ನೆಟ್ಟಿಂದು. ಓಕೆನಾ, ನೆಕ್ಸ್ಟು ಇನ್ನೊಂದು ನೆಟ್ ಈ ರೀತಿಯಲ್ಲಿದೆ. ಇವಾಗ ಇದನ್ನು 1 ಅಂತ ಇದೆಯಲ್ಲ ಇದನ್ನು ಬೇಸ್ ಅಂತ ತಗೊಳ್ಳೋಣ. ಓಕೆ, ಸೊ ಅಲ್ಲಿಗೆ ಈ 2 ಹಿಂಗೆ ಮೇಲ್ಗಡೆ ಎತ್ತಿದ್ರೆ ಇದು ಏನಾಗುತ್ತೆ, ರೈಟ್ ಸೈಡ್ ಆಗುತ್ತೆ. ಸೊ ಈ 3 ಏನಾಗುತ್ತೆ, ಫ್ರಂಟ್ ಸೈಡಿಗೆ ಬರುತ್ತೆ. ಓಕೆ, ಈ 3 ಫ್ರಂಟ್ ಸೈಡಿಗೆ ಬರುತ್ತೆ. ಇದನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ ಇದೆಲ್ಲಿಗೆ ಬರುತ್ತೆ, ಲೆಫ್ಟ್ ಸೈಡಿಗೆ ಬರುತ್ತೆ. ಓಕೆ, ಸೊ ಇವೆರಡನ್ನೂ ಹಿಂಗೆ ಎತ್ತಿದ್ರೆ ಇದು ಫ್ರಂಟ್ ಸೈಡಿಗೆ ಬರುತ್ತೆ, ಇದು ಲೆಫ್ಟ್ ಸೈಡಿಗೆ ಬರುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರೋ ಅಂಥದ್ದು ನೆಕ್ಸ್ಟು ಇದು ಟಾಪಿಗೆ ಬರುತ್ತೆ, ಇದು ಬ್ಯಾಕ್ ಸೈಡಿಗೆ ಹೋಗುತ್ತೆ. ಸೊ ಇದ್ರ ಆಪೋಸಿಟ್ ಏನು ಇವಾಗ ನೋಡೋಣ. ಬೇಸ್ಗೆ ಆಪೋಸಿಟ್ಟು ಏನು ಬರುತ್ತೆ, ಟಾಪ್ ಬರುತ್ತೆ. ಸೊ ಇಲ್ಲಿ 1 + 6. ಓಕೆ, ರೈಟಿಗೆ ಆಪೋಸಿಟ್ಟು ಲೆಫ್ಟು. ಸೊ 2 + 5. ಓಕೆ, ನೆಕ್ಸ್ಟು ಇಲ್ಲಿ ಇವಾಗ ಫ್ರಂಟಿಗೆ ಆಪೋಸಿಟ್ಟು ಬ್ಯಾಕ್. 3 + 4 ಈಸ್ 7. ಸೊ 2 + 5 ಈಸ್ 7, 1 + 6 ಈಸ್ 7, 3 + 4 ಈಸ್ 7. ಸೊ ಇವೆರಡು ನೆಟ್ಟನ್ನು ಈ ರೀತಿಯಲ್ಲಿ ನಾವು ಫಿಲಪ್ ಮಾಡಬೇಕು. ಎರಡೂ ಕೌಂಟ್ ಮಾಡಿದ್ರೆ 7 ಬರೋ ರೀತಿಯಲ್ಲಿ. ಅರ್ಥ ಆಯ್ತಾ? ಥರ್ಡ್ ಕ್ವೆಶನ್, ಕ್ಯಾನ್ ದಿಸ್ ಬಿ ಎ ನೆಟ್ ಫಾರ್ ಎ ಡೈ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ಯುವರ್ ಆನ್ಸರ್ ಅಂತ. ಸೊ ಇಲ್ಲಿ ಕೊಟ್ಟಿರೋ ಅಂಥದ್ದನ್ನು ನಾವೀಗ ಕ್ಯೂಬ್ ಶೇಪಲ್ಲಿ ನಾವೀಗ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಬೇಸ್ ಆಗಿ ತೊಗೊಂಡೆ ಅಂದ್ಕೊಳ್ಳಿ. ಇದನ್ನು ಫೋಲ್ಡ್ ಮಾಡಿದ್ರೆ ಇದು ಎಲ್ಲಿಗೆ ಬರುತ್ತೆ, ಫ್ರಂಟಿಗೆ ಬರುತ್ತೆ, ಇದು ರೈಟಿಗೆ ಬರುತ್ತೆ. ಓಕೆನಾ, ಇದನ್ನು ನಾವಿಲ್ಲಿ ಈ ಥರ ಫೋಲ್ಡ್ ಮಾಡಿದ್ರೆ ಇದು ಲೆಫ್ಟಿಗೆ ಬರುತ್ತೆ. ಸೊ ಹಿಂಗೆ ಫೋಲ್ಡ್ ಆಗಿಬಿಟ್ಟು ಇದೆಲ್ಲಿಗೆ ಹೋಗುತ್ತೆ, ಬ್ಯಾಕ್ ಸೈಡಿಗೆ ಹೋಗುತ್ತೆ, ಇದು ಟಾಪಿಗೆ ಬರುತ್ತೆ. ಓಕೆನಾ, ಸೊ ಇವಾಗ ನಾವು ಆಪೋಸಿಟಲ್ಲಿ ಲಾಸ್ಟ್ ಕ್ವೆಶನಲ್ಲಿ ನೋಡ್ದಂಗೆ ಏನಾಗಬೇಕು ಅಂದರೆ ಟಾಪ್ ಪ್ಲಸ್ ಬಾಟಮ್ ಈಸ್ ಈಕ್ವಲ್ ಟು 7 ಬರಬೇಕು. ರೈಟ್ ಪ್ಲಸ್ ಲೆಫ್ಟ್ ಈಸ್ ಈಕ್ವಲ್ ಟು 7 ಬರಬೇಕು. ಹಾಗೆಯೇ ಉಳಿದಿರೋ ಅಂಥದ್ದು ಏನು, ಫ್ರಂಟ್ ಮತ್ತು ಬ್ಯಾಕ್.
ಫ್ರಂಟ್ ಮತ್ತು ಬ್ಯಾಕ್ ಬಂದುಬಿಟ್ಟು 7 ಬರಬೇಕು. ಈ ಥರ ಎಲ್ಲದನ್ನು ಕೂಡಿದ್ರೆ 7 ಬಂದರೆ ಮಾತ್ರ ಈ ಒಂದು ನೆಟ್ ಏನಿದೆ ಇದು ಡೈಸ್ ಆಗುತ್ತೆ ಅಂತ ಹೇಳಬಹುದು. ಓಕೆನಾ. ಸೊ ಫಸ್ಟ್ ಒನ್ ನೋಡಿ, ಇಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ 6 + 3 = 9 ಬರ್ತಾ ಇದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ 5 + 2 = 7 ಬರ್ತಾ ಇದೆ. ನೆಕ್ಸ್ಟು ಬೇಸ್ ಆ್ಯಂಡ್ ಟಾಪ್ 4 + 1 = 5 ಬರ್ತಾ ಇದೆ. ಸೊ ಒಂದು ಮಾತ್ರನೇ 7 ಬರ್ತಾ ಇದೆ, ಉಳಿದಿರುವಂಥದ್ದು ಯಾವುದ್ರಲ್ಲೂ ಆ್ಯಡ್ ಮಾಡಿದ್ರೆ 7 ಬರ್ತಾ ಇಲ್ಲ. ಎನಿ ಒಂದರಲ್ಲಿ ಬಂದು ಇನ್ನೆರಡರಲ್ಲಿ ಬರಲಿಲ್ಲ ಅಂದ್ರೂ ಕೂಡ ಇದು ಡೈಸ್ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ ನೋ. ಎಕ್ಸ್ಪ್ಲೈನ್ ಯುವರ್ ಆನ್ಸರ್ ಅಂದರೆ ದ ಆಪೋಸಿಟ್ ಸೈಡ್ ಆಫ್ ಡೈಸ್ ಶುಡ್ ಬಿ ಟೋಟಲ್ ಆಫ್ 7 ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್. ಹೆನ್ಸ್ ದಿಸ್ ನೆಟ್ ಈಸ್ ನಾಟ್ ಫಾರ್ ಡೈಸ್ ಅಂತ ನಾವು ಹೇಳಬಹುದು. ಫೋರ್ತ್ ಕ್ವೆಶನ್ ಏನಿದೆ, ಹಿಯರ್ ಈಸ್ ಆನ್ ಇನ್ಕಂಪ್ಲೀಟ್ ನೆಟ್ ಫಾರ್ ಮೇಕಿಂಗ್ ಎ ಕ್ಯೂಬ್, ಕಂಪ್ಲೀಟ್ ಇಟ್ ಇನ್ ಅಟ್ಲೀಸ್ಟ್ 2 ಡಿಫ್ರೆಂಟ್ ವೇಸ್ ಅಂತ ಕೇಳಿದ್ದಾರೆ. ರಿಮೆಂಬರ್ ದಟ್ ಎ ಕ್ಯೂಬ್ ಹ್ಯಾಸ್ 6 ಫೇಸಸ್. ಹೌ ಮೆನಿ ಆರ್ ದೇರ್ ಇನ್ ದ ನೆಟ್ ಹಿಯರ್? ಇಲ್ಲಿ 3 ಫೇಸಸನ್ನು ಕೊಟ್ಟಿದ್ದಾರೆ. ನಮಗೆ ಇನ್ನೂ 3 ಫೇಸಸನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕು, ಕ್ಯೂಬನ್ನು ಫಾರ್ಮ್ ಮಾಡಬೇಕು, ಅಟ್ಲೀಸ್ಟ್ ಇನ್ 2 ಡಿಫ್ರೆಂಟ್ ವೇಸಲ್ಲಿ. ಓಕೆನಾ. ಸೊ ಫಸ್ಟ್ ಒನ್ನು ಇದನ್ನೇ ಬರ್ಕೊಳ್ಳೋಣ. ಸೊ 1 2 3. ಸೊ ಇದನ್ನು ನಾವೀಗ ಬೇಸ್ ಅಂತ ತಗೊಳ್ಳೋದಾದರೆ ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್. ಇನ್ನು ಉಳಿದಿರೋ ಅಂಥದ್ದು ನಮಗಿಲ್ಲಿ ಬ್ಯಾಕ್ ಸೈಡ್ ಬೇಕು. ಓಕೆನಾ. ದಿಸ್ ಈಸ್ ಬ್ಯಾಕ್ ಸೈಡ್ ಆ್ಯಂಡ್ ದಿಸ್ ಈಸ್ ಫ್ರಂಟ್ ಸೈಡ್. ಇದ್ರ ಪಕ್ಕ ಬೇಕಾದ್ರೂ ನಾವು ಈ ಥರ ಹಿಂಗೆ ರೈಟ್ ಸೈಡಿಗೆ ಬಂದು ಮೇಲ್ಗಡೆ ಫ್ಲಿಪ್ ಆಗೋ ಥರ ಟಾಪ್ ಫೇಸ್. ಓಕೆನಾ. ನೋಡಿ 1 2 3 4 5 6 ಫೇಸಸ್ ಕೂಡ ಇಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಒನ್ ಇದೇ 3 ಬರ್ಕೊಳ್ಳೋಣ, ಫೇಸಸ್ ಯಾವ್ಯಾವುದು ಅಂತ. ಓಕೆ. ದಿಸ್ ಈಸ್ ಬೇಸ್, ದಿಸ್ ಈಸ್ ರೈಟ್ ಆ್ಯಂಡ್ ದಿಸ್ ಈಸ್ ಲೆಫ್ಟ್. ಸೊ ಇದನ್ನು ನಾವೀಗ ಡಿಫ್ರೆಂಟ್ ಶೇಪಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಒನ್ ಏನು ಅಂದರೆ, ನಾನು ಇಲ್ಲಿಗೆ ಬ್ಯಾಕ್ ಸೈಡನ್ನು ಬರ್ಕೊಳ್ತೀನಿ. ಯಾಕೆಂದರೆ ಇದನ್ನು ಫ್ಲಿಪ್ ಮಾಡಿದ್ರೆ ಇದು ಬ್ಯಾಕ್ ಸೈಡಿಗೆ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟು ಲೆಫ್ಟ್ ಸೈಡಿಗೆ ಫ್ರಂಟ್ ಅನ್ನೋದನ್ನು ತೊಗೊಳ್ತೀನಿ. ನೋಡಿ ಇದನ್ನು ನಾವು ಎತ್ತಿದ್ರೆ ಒಂದು ಬ್ಯಾಕ್ ಸೈಡಿಗೆ ಹೋಗುತ್ತೆ, ಒಂದು ಫ್ರಂಟ್ ಸೈಡಿಗೆ ಬರುತ್ತೆ. ಇನ್ನು ಉಳಿದಿರೋ ಅಂಥದ್ದು ಏನು, ಟಾಪ್ನ ನಾವು ಇಲ್ಲಿ ಬೇಕಾದರೂ ಬರ್ಕೊಳ್ಬಹುದು, ಈ ಕಡೆ ಬೇಕಾದ್ರೂ ಬರ್ಕೊಳ್ಬಹುದು. ಯಾಕೆಂದರೆ ರೈಟ್ ಸೈಡನ್ನು ನಾವು ಎತ್ತಿದ್ರೆ ಕರೆಕ್ಟಾಗಿದ್ದು ಟಾಪ್ಗೆ ಫ್ಲಿಪ್ ಆಗುತ್ತೆ. ಸೊ ಈ ರೀತಿ 2 ಡಿಫ್ರೆಂಟ್ ವೇಸಲ್ಲಿ ನಾವು ಕ್ಯೂಬಿನ ನೆಟ್ಟನ್ನು ಬರಿಬಹುದು. ಓಕೆನಾ. ನೀವು ಇನ್ನೂ ಬೇರೆ ಯಾವುದಾದ್ರೂ ವೇಸ್ನಲ್ಲಿ ಬರೆಯೋಕ್ಕಾಗುತ್ತಾ ಅನ್ನೋದನ್ನು ಟ್ರೈ ಮಾಡಿ. ಸೊ ಕ್ವೆಶನ್ ನಂಬರ್ 5, ಮ್ಯಾಚ್ ದ ನೆಟ್ಸ್ ವಿತ್ ಅಪ್ರೋಪ್ರಿಯೇಟ್ ಸಾಲಿಡ್ಸ್ ಅಂತ. ಈಗ ನಿಮಗೆ ಯಾವ ಸಾಲಿಡಿಗೆ ಯಾವ ರೀತಿ ನೆಟ್ ಬರುತ್ತೆ ಅನ್ನೋದು ಒಂದು ಐಡಿಯಾ ಸಿಕ್ಕಿದೆ. ಸೊ ಮ್ಯಾಚ್ ಮಾಡ್ತಾ ಹೋಗೋಣ. ನೋಡಿ ಫಸ್ಟ್ ಒನ್ ಏನಿದು ಕ್ಯೂಬ್ಗೆ ನೆಟ್ ಎಲ್ಲಿದೆ, ಇಲ್ಲಿದೆ. ಸೊ ಸೆಕೆಂಡ್ ಒನ್, ಅಥವಾ ನೀವಿಲ್ಲಿ ಬ್ರ್ಯಾಕೆಟಲ್ಲಿ ಎ ಅಂತ ಬರಿಬೋದು. ಸಿಲಿಂಡರ್ಗೆ ನೋಡಿ 2 ಸರ್ಕಲ್ ಶೇಪಲ್ಲಿದೆ, ಒಂದು ಈ ರೀತಿಯಲ್ಲಿದೆ. ಸೊ ಇದು ಥರ್ಡ್ ಒನ್. ಸೊ ಇಲ್ಲಿಗೆ ನೀವು ಬಿ ಅಂತ ಬರಿಬೋದು. ಇನ್ನು ಕೋನ್ಗೆ ನೋಡಿ 1 ಸರ್ಕಲ್ ಶೇಪ್, ಒಂದು ಕೋನ್ ಶೇಪಲ್ಲಿರೋದ್ರಿಂದ ಕೋನ್ಗೆ ಇಲ್ಲಿಗೆ ಸಿ ಅಂತ ಬರಿಬಹುದು. ಡಿ ಏನಿದೆ ಪಿರಮಿಡ್ ಇಲ್ಲಿದೆ ನೋಡಿ, ಒಂದು ಸ್ಕ್ವೇರ್ ಶೇಪಲ್ಲಿದೆ 4, ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇದೆಯಲ್ಲ, ಇದಕ್ಕೆ ನಾವು ಡಿ ಅಂತ ಮ್ಯಾಚ್ ಮಾಡಬಹುದು. ಓಕೆನಾ. ಸೊ ಈ ಒಂದು ಚಾಪ್ಟರಲ್ಲಿ ನೀವೇನನ್ನು ತಿಳ್ಕೊಂಡಿದ್ದೀರಾ, ನೆಟ್ಸು ಮತ್ತು ಅದು ಯಾವ ಒಂದು ಸಾಲಿಡಿಗೆ ಸಂಬಂಧಪಟ್ಟಿದ್ದು ಅಂತ. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 15.1. See you in the next class. Thank you so much. For more videos, subscribe to my channel.